ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸೌಮ್ಯ. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ನನ್ನ ಲಾಸ್ಟ್ ವ್ಲಾಗ್ ನೀವೆಲ್ಲ ನೋಡಿದರೆ ನಾವು ಉಡುಪಿಯಿಂದ ಸ್ಟಾರ್ಟ್ ಮಾಡಿದ್ದ ನಮ್ಮ ಜರ್ನಿ, ಬೆಳಗಾಮಿಂದ ಸ್ಟಾರ್ಟ್ ಮಾಡಿದ ಜರ್ನಿ ಉಡುಪಿಗೆ ತಲುಪಿ ಉಡುಪಿಯಿಂದ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಸೌತಡ್ಕ ಟೆಂಪಲ್. ಸೊ ಇದೆಲ್ಲ ವಿಸಿಟ್ ಮಾಡಿ ಈಗ ನಮ್ಮ ನೆಕ್ಸ್ಟ್ ಟೆಂಪಲ್ ಬಂದು ನಿಮಗೆಲ್ಲ ಗೊತ್ತಾಗಿರುತ್ತೆ ನನ್ನ ಥಂಬ್ನೇಲ್ ನೋಡಿ. ನಾವು ಹೊರನಾಡಿನ ಅನ್ನಪೂರ್ಣೇಶ್ವರಿ ದೇವಿಯ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸೊ ಇದು ಕೂಡ ಹತ್ತಿರ ಅಂತಲೇ ಹೇಳ್ಬೋದು. ಅಂದರೆ ಇವೆಲ್ಲ ಪ್ಲೇಸಸ್ ಒಂದು 2 hours 3 hours ಈ ಥರ ಆಗುತ್ತೆ. ಸೊ ನಾವು ಇಲ್ಲಿ ಹಾಲ್ಟ್ ಮಾಡ್ತಾ ಇಲ್ಲ, ಸೊ ಬೇರೆ ಕಡೆ ಹಾಲ್ಟ್ ಮಾಡ್ತಾ ಇದ್ದೀವಿ. ಸೊ ಎಲ್ಲಿ ನಾವು ಉಳ್ಕೊಳ್ತಾ ಇದ್ದೀವಿ, ಸೊ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ನನ್ನ ವ್ಲಾಗ್ನ ಕಂಟಿನ್ಯೂ ಆಗಿ ನೋಡಿ. ಮತ್ತು ಈ ವ್ಲಾಗ್ ಸ್ವಲ್ಪ ಲೆಂದಿಯಾಗಿದೆ, ಯಾಕಂದರೆ ನಾನು ಯಾವುದೇ ರೀತಿ ಕ್ಲಿಪ್ಪಿಂಗ್ಸ್ ಆಗಿರ್ಬೋದು ನನಗೆ ಮಿಸ್ ಮಾಡೋದಕ್ಕಾಗಲಿಲ್ಲ. ಯಾಕಂದರೆ ನನಗೆ ಇದೆಲ್ಲ ಮೆಮರೀಸ್ ನಾನು ಫ್ಯೂಚರಲ್ಲಿ ನಾನು ಯಾವಾಗಲೂ ನನ್ನ ಈ ತೆಗೆದು ನೋಡಿದ್ರೆ ವೀಡಿಯೋಸನ್ನು ಒಂಥರ ನನಗೆ ಖುಷಿ ಆಗುತ್ತೆ. ಅಂದರೆ ಒಂದು ಮೆಮರೀಸ್ ರಿಕಾಲ್ ಆದಂಗೆ ಆಗುತ್ತೆ. ಸೊ ಹಾಗಾಗಿ ನಾನು ಯಾವುದೇ ರೀತಿ ವೀಡಿಯೋಸ್ ಅಥವಾ ಇದಾಗಿರ್ಬೋದು ನಾನು ಇದರಲ್ಲಿ ಕಟ್ ಮಾಡ್ತಾ ಇಲ್ಲ. ಸೊ ಎಲ್ಲನೂ ಡೀಟೇಲ್ ಆಗಿ ಹಾಕಿದ್ದೀನಿ. ಯಾಕಂದರೆ ಎಷ್ಟು ಚೆನ್ನಾಗಿದೆ ನೋಡಿ ನೇಚರ್. ಅಕ್ಕಪಕ್ಕ ಎಲ್ಲ ಗಿಡ, ಅದ್ರ ಮಧ್ಯೆ ನಾವು ಈ ಥರ ಹೋಗ್ತಾ ಇದ್ದೀವಿ. ಅದೇ ಟರ್ನಿಂಗ್ಸ್ ಮತ್ತು ಘಾಟ್ಸ್ ಬರುತ್ತೆ, ಸಣ್ಣ ಸಣ್ಣ ಘಾಟ್ಸ್ ಬರುತ್ತೆ, ಮತ್ತು ಚಾರ್ಮುಡಿ ಘಾಟ್ ಬರುತ್ತೆ. ಸೊ ಇದೆಲ್ಲ ತುಂಬಾ ಚೆನ್ನಾಗಿರೋಂಥ ಎಕ್ಸ್ಪೀರಿಯನ್ಸ್. ನಾವೆಲ್ಲ ಸಿಟಿಲಿ ಇದ್ದಿದ್ದು ಈ ಥರ ವಾತಾವರಣಕ್ಕೆ ಬಂದರೆ ನನ್ನಂತೂ ತುಂಬಾ ಎಂಜಾಯ್ ಮಾಡ್ತೀನಿ. ಸೊ ನೀವೆಲ್ಲ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಈ ಥರ ಖುಷಿ ಇರುತ್ತೆ. ಮೌಂಟೇನ್ಸ್ ಅಂದರೆ ಇಷ್ಟ, ಕೆಲವ್ರಿಗೆ ಓಷನ್ ಅಂದರೆ ಇಷ್ಟ ಆಗುತ್ತೆ. ಸೊ ಕೆಲವ್ರಿಗೆ ಒಂದೊಂದು. ನನಗೆ ಮೌಂಟೇನ್ಸ್, ಈ ಥರ ಪ್ಲೆಸೆಂಟ್ ವೆದರ್ ಮತ್ತು ಈ ಥರ ಗಿಡ ಮರಗಳು, ನೇಚರ್ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ನನಗೆ ತುಂಬಾ ಎಂಜಾಯ್ ಮಾಡ್ತೇನೆ ನಾನು ಟ್ರಾವೆಲ್ ಮಾಡುವಾಗ. ಸೊ ಇದು ಇಲ್ಲಿಂದ ಮತ್ತೆ ನಾವು ತುಂಬ ಪ್ಲೇಸಸನ್ನು ವಿಸಿಟ್ ಮಾಡ್ತೀವಿ. ಸೊ ಇದೆಲ್ಲ ವ್ಲಾಗ್ಸಲ್ಲಿ ನಾನು ಶೇರ್ ಮಾಡ್ತೀನಿ. ಸೊ ನನ್ನ ವೀಡಿಯೋಸ್ನ ನೀವು ತಪ್ಪದೆ ನೋಡಿ, ಮತ್ತು ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ಮುಂದೆ ಬರೋ ಎಲ್ಲ ವೀಡಿಯೋಸನ್ನು ನೀವು ತಪ್ಪದೆ ನೋಡಿ. ಸೋಡಿ ಮೌಂಟೇನ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬಾ ಬ್ಯೂಟಿಫುಲ್ ಆಗಿತ್ತು ವೆದರ್. ನಾವು ಬೆಳಗ್ಗೆನೇ ಬೇಗ ಬಿಟ್ಟಿದ್ದು. ಸೊ ಈಗ ಆಲ್ಮೋಸ್ಟ್ 12-12:30 ಆಗ್ತಾಯಿದೆ. ಆದ್ರೂ ಒಂಥರ ಅಂದರೆ ಚಳಿ ಅಂತಲೂ ಅಲ್ಲ, ಅಂತ ತಂಪಿತ್ತು ಆ್ಯಕ್ಚುಲಿ. ಅಂದರೆ ಇದೆಲ್ಲ ಗಿಡ ಮರಗಳು ತುಂಬಾ ಸೊ ತಂಪು ಅನ್ನಿಸ್ತಾಯಿತ್ತು, ಚೆನ್ನಾಗಿ ಅನ್ನಿಸ್ತಾಯಿತ್ತು. ನಾನಂತೂ AC ಹಾಕ್ಕೊಂಡು ಅಂದರೆ ಈ ಥರ ಬಂದರೆ ಘಾಟ್ಸ್ ಬಂದರೆ AC ಆಫ್ ಮಾಡಿ ವಿಂಡೋಸ್ ಓಪನ್ ಮಾಡಿನೇ ಹೋಗ್ತಾಯಿದ್ವಿ. ಅಂದರೆ ಅದು ಫೀಲ್ ಅದು ಇದೇನು ನೇಚರ್ ಫೀಲ್ ಆಗಬೇಕು ಅಂತ. ಅಂದರೆ ಅದು ಬ್ರೀಸ್ ಲೈಟಾಗಿ ಕೂಲ್ ಬ್ರೀಸ್ ಇರುತ್ತೆ, ಮತ್ತು ಚೆನ್ನಾಗಿರುತ್ತೆ. ಸೊ ಅದನ್ನು ಫೀಲ್ ಮಾಡ್ತಾ ಹೋಗಬೇಕು ಅಂತ. ಮತ್ತು ಇಲ್ಲಿ ಚಾರ್ಮುಡಿ ಘಾಟ್, ಇದು ಚಾರ್ಮುಡಿ ಘಾಟ್ ಇದೆ ಆ್ಯಕ್ಚುಲಿ. ಸೊ ಇಲ್ಲಿ ಇವ್ರು ಹೇಳ್ತಾಯಿದ್ರು ತುಂಬಾ ಟಫೆಸ್ಟ್ ಘಾಟ್ ಅಂತೆ, ಮತ್ತು ತುಂಬ ರಿಸ್ಕಿಯಾಗಿರುತ್ತಂತೆ. ತುಂಬಾ ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ, ಮತ್ತು ತುಂಬಾ ಕರ್ವ್ಸ್ ಇರುತ್ತೆ, ಟಫ್ ಕರ್ವ್ಸ್ ಇರುತ್ತೆ. ಸೊ ಯಾರಿಗೆ ಎಕ್ಸ್ಪೀರಿಯನ್ಸ್ ಇದೆ ಡ್ರೈವಿಂಗ್ ಅವ್ರು ಮಾತ್ರನೇ ಇಲ್ಲಿ ಬರಬೇಕು. ಸೊ ಈಗೀಗ ಕಲ್ತವರು ಡ್ರೈವಿಂಗ್ ಬರಲೇಬಾರ್ದು ಅಂತ ಹೇಳ್ತಾಯಿದ್ರು. ಯಾಕಂದರೆ ನಮ್ಮ ಮುಂದೆ ಬರೋ ಗಾಡಿ ನಮಗೆ ಗೊತ್ತಾಗೋದಿಲ್ಲ. ನೋಡಿ ಎಷ್ಟು ಟರ್ನ್ ಆಗಿದೆ, ನಮಗೆ ಗೊತ್ತಾಗೋದಿಲ್ಲ. ಮುಂದೆ ಎಕ್ದಮ್ ಸಡನ್ನಾಗಿ ಬಂದರೆ ನಾವು ಯಾವ ಥರ ಕ್ಯಾಲ್ಕುಲೇಟಿವ್ ಆಗಿ ಈ ಸ್ಥಳದಲ್ಲೆಲ್ಲ ಡ್ರೈವ್ ಮಾಡಬೇಕು ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ಎಕ್ಸ್ಪೀರಿಯನ್ಸ್ದವರೇ ಬರಬೇಕು. ಇಲ್ಲಾಂತಂದರೆ ಇಲ್ಲಿ ಆಕ್ಸಿಡೆಂಟ್ಸು ತುಂಬ ಆಗುತ್ತಂತೆ. ಅಂದರೆ ಈಗ ಕ್ಯಾಲ್ಕುಲೇಷನ್ ಇಲ್ಲದೇ ಹಾಗೇ ಇದು ಮಾಡ್ತಾರೆ ನೋಡಿ. ಅಂದರೆ ಈಗ ಹೊಸಬ್ರು ಇರ್ತಾರೆ, ಸೊ ಅವರೆಲ್ಲ ಗಾಡಿ ಹೊಡಿತಾರೆ. ಸೊ ಅವರು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಇದು ಬೆಟರು ಅಂತ ಅಂದರೆ ನಮ್ಮ ಡ್ರೈವರಿಂದಾದರೆ ಅವ್ರು ಸಜೆಸ್ಟ್ ಮಾಡ್ತಾಯಿದ್ರು. ಇಲ್ಲಾಂದ್ರೂ ನಾವು ಸ್ಪೀಡ್ ಪ್ರಕಾರ ಸ್ಲೋ ಆಗಿ ಹೋದರೆ ಪರವಾಗಿಲ್ಲ. ಈಗ ನೋಡಿ ಇದು ಎಕ್ದಮ್ ಸಡನ್ನಾಗಿ ಬಂತು ಕಾರ್. ಸೊ ಅದು ಗೊತ್ತೇ ಆಗಲಿಲ್ಲ ಆ್ಯಕ್ಚುಲಿ. ನಾನು ಹೋಗೋ ತನಕ ನನಗೊಂಥರ ಭಯ ಆಗ್ತಾಯಿತ್ತು ಆ್ಯಕ್ಚುಲಿ, ಹೇಗಪ್ಪ ಈ ಘಾಟ್ ಮುಗಿಯೋ ತನಕ. ಯಾಕಂದರೆ ಅವ್ರಿಗೆ ಡ್ರೈವರ್ಗೆ ತುಂಬಾ ಕಾನ್ಫಿಡೆಂಟ್ ಇತ್ತು. ಅವ್ರು ಹೇಳ್ತಾಯಿದ್ರು, ಮೇಡಮ್ ಏನೂ ಹೆದರಬೇಡಿ, ಏನೂ ಆಗೋದಿಲ್ಲ, ನನಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ, ನಾನು ಇಲ್ಲೆಲ್ಲ ಬಂದು ತುಂಬ ಅಂದರೆ ಟ್ರಾವೆಲ್ ತುಂಬ ಮಾಡ್ತಾರಲ್ಲ ಅವ್ರಿಗೆಲ್ಲ ಎಕ್ಸ್ಪೀರಿಯೆನ್ಸ್ ಇದೆ. ಆದರೆ ಆ ಫೀಲಿಂಗ್ ನಮಗೆ, ಅಂದರೆ ನಾವು ಹಿಂದೆ ಕೂತಿರ್ತೀವಿ, ನಮಗೊಂಥರ ಭಯ, ನಮಗೆ ಲಿಟ್ರಲಿ ಭಯ ಆಗ್ತಾಯಿತ್ತು ಆ್ಯಕ್ಚುಲಿ. ನೋಡಿ ಎಕ್ದಮ್ ಹೋದರೆ ಕೆಳಗಡೆನೇ ಬೀಳೋದು ಆ್ಯಕ್ಚುಲಿ, ಸ್ವಲ್ಪ ಏನಾದರೂ ಮಿಸ್ಟೇಕ್ ಆದರೆ ಡ್ರೈವಿಂಗಲ್ಲಿ. ಸೊ ಆ ಥರ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ವ್ಯೂಸ್. ಅದೇ ಅವ್ರು ತೋರಿಸ್ತಾಯಿದ್ರು, ಮೇಡಮ್ ನೋಡಿ ಈ ಸೈಡು ಎಷ್ಟು ಚೆನ್ನಾಗಿದೆ ಎಲ್ಲ, ಗಾಡಿ ಎಲ್ಲ ನಿಲ್ಲಿಸೆಲ್ಲ ನೋಡ್ತಾಯಿದ್ರು.
ಆದರೆ ನಮಗೆ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ನಾವು ಡೈರೆಕ್ಟ್ ಹೋಗ್ತಾ ಇದ್ವಿ, ಎಲ್ಲೂ ಸ್ಟಾಪ್ ಮಾಡಿಲ್ಲ ಗಾಡಿನ. ಯಾಕಂದರೆ ನಮಗೆ ಸ್ವಲ್ಪ ಪ್ಲೇಸಸ್ನ ಕವರ್ ಮಾಡೋದಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ಪ್ಲೇಸ್. ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ ಪ್ಲೇಸ್. ಎಸ್, ನಾವು ತಲುಪಿದ್ವಿ ಹೊರನಾಡು. ಗ್ರೀನರಿಗೆ ಹೆಸರು ಅಂದರೆ ಇದು, ಅಂದರೆ ಹೊರನಾಡು. ನೋಡಿ ಎಲ್ಲ ಕಡೆನೂ ಗಿಡ ಮರಗಳು, ಅಂದರೆ ಇದು ಪೂರ್ತಿ ಫಾರೆಸ್ಟು. ಸೊ ಅಲ್ಲಿ ಮಧ್ಯ ಅಂದರೆ ದೇವಸ್ಥಾನ ಇದೆ. ಸೊ ಇದಂತೂ ನನಗೆ ತುಂಬಾ ಇಷ್ಟ ಆಯಿತು. ಪ್ಲೇಸ್ ಸಖತ್ತಾಗಿದೆ ಆ್ಯಕ್ಚುಲಿ, ಮತ್ತು ಅಷ್ಟು ರಶ್ ಇಲ್ಲ, ಏನಿಲ್ಲ, ಪೀಸ್ ಆಗಿದೆ. ಆಮೇಲೆ ದರ್ಶನ ಕೂಡ ಹಾಗೇ ಆಯಿತು, ಆರಾಮಾಗಾಯಿತು ದರ್ಶನ. ಯಾವುದೇ ರೀತಿ ಕ್ಯೂ ಇರಲಿಲ್ಲ, ಅದು ಯಾವುದೇ ರೀತಿ ಗದ್ದಲ ಅದು ಇದು ಅಂತ ಏನೂ ಇರಲಿಲ್ಲ. ಆರಾಮಾಗಿ ಹೋಗಿ ದರ್ಶನ ಮಾಡಿಕೊಂಡು ಆರಾಮಾಗಿ ಬಂದ್ವಿ. ಆದರೆ ಒಂದು ನನಗೆ ಇದಾಗಿದ್ದು ಅಂದರೆ ಬೇಜಾರಾಗಿದ್ದು ಏನು ಅಂತಂದರೆ, ಇಲ್ಲಿ ನಾವು ನಮಗೆ ಊಟ ಮಾಡೋದಕ್ಕೆ ಅವಕಾಶ ಅಂದರೆ ಸಿಗಲಿಲ್ಲ. ಅಂದರೆ ನಮಗೆ ಟೈಮ್ ಇರಲಿಲ್ಲ. ಅಂದರೆ ನಾವು ಹೋಗುವಷ್ಟರಲ್ಲಿ 4 ಆಗಿತ್ತೇನೋ, ಅಷ್ಟೊತ್ತಿಗೆ ಕ್ಲೋಸ್ ಆಗಿತ್ತು ಆ್ಯಕ್ಚುಲಿ ಊಟದ್ದು. ಸೊ ಹಾಗಾಗಿ ನಾವು ಊಟನೇ ಮಾಡೋಕ್ಕಾಗಲಿಲ್ಲ. ನಂಗೆ ಅದೊಂದೇ ಆ್ಯಕ್ಚುಲಿ ಬೇಜಾರು. ಯಾಕಂದರೆ ಅನ್ನಪೂರ್ಣೇಶ್ವರಿ ಸನ್ನಿಧಾನಕ್ಕೆ ಬಂದು ನಾವು ಅಂದರೆ ಪ್ರಸಾದನ ಸ್ವೀಕರಿಸಿಲ್ಲ ಅಂತ ನನಗೆ ಅದೇ ಬೇಜಾರಾಗ್ತದೆ. ಇವರು ಕೂಡ ಹೇಳ್ತಾಯಿದ್ರು, ಅರೆ ಅನ್ನಪೂರ್ಣೇಶ್ವರಿ ದೇವಿ ಹತ್ರ ಹೋಗಿ ನಾವು ಊಟ ಮಾಡಿಲ್ಲಲ್ಲ, ಅಂದರೆ ಪ್ರಸಾದನ ಸ್ವೀಕರಿಸಿಲ್ಲಲ್ಲ ಅಂತ. ಸೊ ಏನು ಮಾಡೋಕ್ಕಾಗಲ್ಲ, ಟೈಮ್ ಆ ಥರ, ಅಂದರೆ ನಾವು ಬರೋದು ನಮಗೆ ಇದಾಗಲಿಲ್ಲ ಆ್ಯಕ್ಚುಲಿ ಆ ಊಟದ ಸಮಯ ತಕ್ಕ ಬರೋದು. ಸೊ ಇಲ್ಲಿಂದ ನಾವು ಮತ್ತೆ ಮುಂದೆ ವಿಸಿಟ್ ಮಾಡ್ತಾಯಿದ್ದೀವಿ ಟೆಂಪಲ್. ಸೊ ಅಲ್ಲಿ ನಮಗೆ ಡೆಫಿನೆಟ್ಲಿ ಅಂದರೆ ರಾತ್ರಿಗೆ ನಮಗೆ ಪ್ರಸಾದ ಸಿಗತ್ತೆ. ಹಾಗಾಗಿ ಓಕೆ, ಏನು ಮಾಡೋಕ್ಕಾಗಲ್ಲ. ಟ್ರಾವೆಲ್ ಮಾಡುವಾಗ ಈ ಥರ ಸ್ವಲ್ಪ ಅಂದರೆ ಟೈಮಿಂಗ್ಸ್ ಎಲ್ಲ ತುಂಬಾ ವೇರಿಯೇಷನ್ ಆಗ್ತಾ ಇರುತ್ತೆ. ನಾವು ಅಂದ್ಕೊಂಡಿದ್ವಿ ಸ್ವಲ್ಪ ಬೇಗ ಹೋದರೆ, ಆ್ಯಕ್ಚುಲಿ ನಾವು ಈ ಥರ ಈ 3:30 3 o'clock ತನಕ ಅಟ್ಲೀಸ್ಟ್ ಹೋಗಿದ್ರೆ ನಮಗೆ ಡೆಫಿನೆಟ್ಲಿ ನಮಗೆ ಪ್ರಸಾದ ಸಿಗ್ತಾಯಿತ್ತು. ಸೊ ಅದು ಆಗಲಿಲ್ಲ. ಪರವಾಗಿಲ್ಲ, ಇನ್ನೂ ತುಂಬ ಅಂದರೆ ಪ್ಲೇಸಸ್ ಇದೆ. ಸೊ ಅಲ್ಲೆಲ್ಲ ನಾವು ಪ್ರಸಾದ ತೊಗೊಳ್ತೀವಿ, ಖುಷಿ ಇದೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಟೆಂಪಲ್. ನಾನು ಚಿಕ್ಕವಳಿದ್ದಾಗ ಇಲ್ಲಿ ಬಂದಿದ್ದು, ನನಗೆ ಸ್ವಲ್ಪನೂ ನೆನಪಿಲ್ಲ ಆ್ಯಕ್ಚುಲಿ ಟೆಂಪಲ್ ಯಾವ ರೀತಿ ಇದೆ ಏನು ಅಂತ. ಸೊ ನನಗೆಲ್ಲನೇ ಹೊಸದು, ನನಗೆ ತುಂಬಾ ಇಷ್ಟ ಆಗ್ತಾಯಿತ್ತು. ಅಂದರೆ ನಾನು ಮೂವೀಸಲ್ಲೆಲ್ಲ ನೋಡಿದ್ದೀನಿ, ಸ್ವಲ್ಪ ಕನ್ನಡ ಮೂವೀಸಲ್ಲೆಲ್ಲ ನಾನು ಟೆಂಪಲ್ನ ನಾನು ನೋಡಿದ್ದೀನಿ. ಚೆನ್ನಾಗಿದೆ. ಈ ಟೆಂಪಲ್ ಇದೆ ಮತ್ತು ಅದ್ರ ಸುತ್ತಲೆಲ್ಲ ಗ್ರೀನರಿ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿರೋರು ಆ್ಯಕ್ಚುಲಿ ಲಕ್ಕಿ, ಸೀರಿಯಸ್ಲಿ ಲಕ್ಕಿ. ಯಾಕಂದರೆ ನೇಚರಲ್ಲಿ ಇರ್ತಾರೆ ಇವ್ರ ಜನ, ತುಂಬಾ ಲಕ್ಕಿ ಅಂತಲೇ ಹೇಳ್ಬೋದು. ಸೊ ಬನ್ನಿ ಹೊರನಾಡಿನ ಅನ್ನಪೂರ್ಣೇಶ್ವರಿ ದೇವಿಯ ದರ್ಶನ ಮಾಡೋಣ. ನಾನು ಜಸ್ಟ್ ಹೊರಗಡೆಯಿಂದನೇ ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದೀನಿ, ಒಳಗಡೆ ಯಾವುದೇ ರೀತಿ ವಿಡಿಯೋ ಮಾಡಿಲ್ಲ. ಆ್ಯಕ್ಚುಲಿ ಅಲೋ ಕೂಡ ಇರಲಿಲ್ಲ. ಮತ್ತು ನಾವೆಲ್ಲ ಇದೆಲ್ಲ ಪ್ರೇಯರ್ ಮಾಡೋವಂಥ ಸ್ಥಳ, ಅಂದರೆ ಪೂಜೆ ಮಾಡೋವಂಥ ಸ್ಥಳ. ಸೊ ಹಾಗಾಗಿ ನನಗೂ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಸೊ ನೀವೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಹೊರಗಡೆ ಹೇಗಿದೆ ಮತ್ತು ಯಾವ ರೀತಿ ಎಲ್ಲ ಈಗ ತುಂಬಾ ಡೆವಲಪ್ಮೆಂಟ್ ಆಗಿದೆ. ಅಂದರೆ ಹೇಳ್ತಾಯಿದ್ರು ಅಮ್ಮ, ತುಂಬಾ ಚೇಂಜಸ್ ಆಗಿದೆ ಅಂತೆ. ಈ ಥರ ಎಲ್ಲ ಸ್ಟೆಪ್ಸ್ ಆಗಿರ್ಬೋದು, ಈ ಥರ ಏನು ಟೆಂಪಲ್ ಇನ್ನೂ ಹಿಂದೆ ಹೋಗಿದೆ ಅಂತ ಹೇಳ್ತಾಯಿದ್ರು. ಅಂದರೆ ಇದೆಲ್ಲ ಮುಂದೆ ಎಲ್ಲ ಏನು ಕಾಣಿಸ್ತಾ ಇದೆ ಎಲ್ಲ ಸ್ಪೇಸ್ ಇದೆಲ್ಲ ಇರಲಿಲ್ಲ ಅಂತ ಹೇಳ್ತಾಯಿದ್ರು. ಒಂದು 10 years ಬ್ಯಾಕ್ ಅಂದ್ಕೊಳ್ತೀನಿ, 10-15 years ಬ್ಯಾಕ್. ಸೊ ಅಷ್ಟು ಇಯರ್ ಬ್ಯಾಕ್ ಅಂದರೆ ಆಬ್ವಿಯಸ್ಲಿ ತುಂಬಾ ಚೇಂಜಸ್ ಆಗಿರುತ್ತೆ. ಸೊ ಈಗ ತುಂಬಾ ಪ್ರಶಾಂತವಾದ ಸ್ಥಳ ನೋಡಿ, ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ದೇವಿ. ಸೊ ಇಲ್ಲಿ ಏನು ಅನ್ನ ಪ್ರಸಾದ ಕೂಡ ಇರುತ್ತೆ ಮಧ್ಯಾಹ್ನ ಹೊತ್ತು ಮತ್ತು ಸಂಜೆ ಹೊತ್ತು. ಸೊ ದೇವಿಯ ದರ್ಶನ ಆಯಿತು. ಇಲ್ಲಿ ಅಷ್ಟು ಕ್ಯೂ ಮತ್ತು ರಶ್ ಇರಲಿಲ್ಲ, ಆ್ಯಕ್ಚುಲಿ ಇರೋದಿಲ್ಲ. ತುಂಬಾ ಈಸಿಯಾಗಿ ಆರಾಮಾಗಿ ದರ್ಶನ ಆಯಿತು. ಮತ್ತು ಇಲ್ಲಿ ಹೊರಗಡೆ ಬಂದರೆ ಬ್ಯಾಂಗಲ್ ಸ್ಟೋರ್ಸ್ ಇದೆ, ಟಾಯ್ ಸ್ಟೋರ್ಸ್ ಇದೆ. ಸೊ ಬೇಕಂದರೆ ಪರ್ಚೇಸ್ ಮಾಡ್ಬೋದು. ನಾನು ಆ್ಯಕ್ಚುಲಿ ಈ ಥರ ಹೊರಗಡೆ ಬಂದರೆ ಏನಾದರೂ ಒಂದು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ. ಯಾಕಂದರೆ ಒಂದು ಮೆಮೊರಿ ಕಲೆಕ್ಟ್ ಆದಂಗೆ ಆಗುತ್ತೆ. ಅಂದರೆ ಈ ಏನಾದರೂ ವಸ್ತುನ ನೋಡಿದ್ರೆ ಇದು ಅಲ್ಲಿ ತೊಗೊಂಡಿದ್ದು ಅಂತ ಒಂಥರ ಮೆಮೊರಿ ರೀಕಾಲ್ ಆದಂಗೆ ಆಗುತ್ತೆ. ಹಾಗಾಗಿ ನಾನು ಏನಾದರೂ ಕಲೆಕ್ಟ್ ಮಾಡ್ತಾ ಇರ್ತೀನಿ. ಆದರೆ ಇಲ್ಲಿಂದ ನಾನೇನು ಈಗ ಪರ್ಚೇಸ್ ಮಾಡಿಲ್ಲ, ಯಾಕಂದರೆ ಅಷ್ಟೇನು ನನಗೆ ಕಾಸ್ಟ್ ಎಫೆಕ್ಟಿವ್ ಮತ್ತು ಪ್ಲಸ್ ಯಾವುದೇ ರೀತಿ ಕಲೆಕ್ಷನ್ಸ್ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಹಾಗೆ ಅದಕ್ಕೆ ನಾನೇನು ಪರ್ಚೇಸ್ ಮಾಡಿಲ್ಲ. ಸೊ ಈಗ ನಮ್ಮ ಜರ್ನಿ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ಟೆಂಪಲ್ಗೆ, ನೆಕ್ಸ್ಟ್ ಡೆಸ್ಟಿನೇಷನ್. ಈಗ ನಾವು ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದ್ದೀವಿ, ನಾವು ಹೋಗ್ತಾ ಇರೋದು ಈಗ ಶೃಂಗೇರಿಗೆ.
ಎಸ್, ಶೃಂಗೇರಿ ಕೂಡ ಹತ್ತಿರ ಆಗುತ್ತೆ, ಒಂದು 1 or 2 hours ಜರ್ನಿ ಅಂದ್ಕೊಳ್ತೀನಿ. ಸೊ ನಂಗೆ ಅಷ್ಟೊಂದು ನೆನಪಿಲ್ಲ ಆ್ಯಕ್ಚುಲಿ. 2 hours ಆಗುತ್ತೆ. ಸೊ ನೋಡಿ ಯಾವ ಥರ ಐತೆ ಘಾಟ್. ಅಂದರೆ ಒಂದು ಎಕ್ದಮ್ ಟ್ವಿಸ್ಟ್, ಅಂದರೆ ಟರ್ನಿಂಗ್ಸ್ ತುಂಬಾ ಡೇಂಜರ್ ಆಗಿದೆ. ಆದ್ರೂ ಅಂದರೆ ಏನೋ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ಈ ಥರ ಘಾಟಲ್ಲಿ ಟ್ರಾವೆಲ್ ಮಾಡಬೇಕು ಅಂದರೆ ಬೆಸ್ಟ್ ಟೈಮಿಂಗ್ ಇರೋದು ಬೆಳಗ್ಗೆ. ಅಂದರೆ ಈ ಥರ ಒಂದು 6ರಿಂದ ನಾವು ಚೆನ್ನಾಗಿ, ಅಂದರೆ ಬೆಳಕಿರುತ್ತೆ, ಲೈಟಾಗಿ ಇದು ಏನು ಗಾಳಿ ಇರುತ್ತೆ, ಕೂಲ್ ಬ್ರೀಸ್ ಅಂತೀವಲ್ಲ ಆ ಥರ ಇರುತ್ತೆ. ಸೊ ಮತ್ತು ಸನ್ರೈಸ್ ಆಗ್ತಾ ಇರುತ್ತೆ. ಸೊ ತುಂಬಾ ಇಷ್ಟ ಆಗುತ್ತೆ. ಈಗ ಸನ್ಸೆಟ್ ಆಗೋ ಟೈಮ್. ಸೊ ನೋಡಿ ಸನ್ಸೆಟ್ ಆಗುವಾಗ್ಲೂ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ನೇಚರ್. ತುಂಬಾ ಇಷ್ಟ ಆಯಿತು ನನಗೆ. ನಾನು ಹಾಗೆಯೇ ವಿಡಿಯೋ ಕಂಟಿನ್ಯೂ ನಾನು ಶೂಟ್ ಮಾಡ್ತಾನೇ ಹೋದೆ. ಸೊ ನನಗೆ ತುಂಬಾ ಇಷ್ಟ ಆಗುತ್ತೆ ಮೌಂಟೇನ್ಸ್ ಮತ್ತು ಈ ಥರ ಇದೆಲ್ಲ ನೋಡೋದಕ್ಕೆ. ಇದೆಲ್ಲ ಕಾಫಿ ತೋಟ ಕೂಡ ಇತ್ತು ಅಲ್ಲಿ. ಕಾಫಿ ಮತ್ತು ಟೀ ಫಾರ್ಮ್ ಕೂಡ ಇತ್ತು, ಟೀ ತೋಟ. ಸೊ ಅದನ್ನೇ ಅವರು ಹೇಳ್ತಾಯಿದ್ರು, ಟೀ, ಕಾಫಿ ಮತ್ತು ಅಡಿಕೆ. ಸೊ ಇದೆಲ್ಲ ತುಂಬ ಈ ಕಡೆ ಬೆಳೀತಾರೆ. ಸೊ ಈಗ ನೋಡಿ ಕತ್ಲೆ ಆಗಿದೆ. ನಾವು ಶೃಂಗೇರಿಗೆ ರೀಚ್ ಆಗೋ ಅಷ್ಟರಲ್ಲಿ ಕತ್ಲೆ ಆಗಿತ್ತು. ಅಂದರೆ ಒಂದು 8:30 ಆಗಿತ್ತು ಅಂದ್ಕೊಳ್ತೀನಿ. ಅಂದರೆ 5 ಗಂಟೆಗೆ ಬಿಟ್ಟಿದ್ದು ನಾವು. ಸೊ 8:30ಗೆ ರೀಚ್ ಆದ್ವಿ. ಅಂದರೆ ಇಲ್ಲಿ ಘಾಟ್ ಕೂಡ ಬರುತ್ತಲ್ಲ, ಸೊ ಸ್ವಲ್ಪ ಸ್ಲೋ ಆಗಿ ಮಾಡಬೇಕಾಗತ್ತೆ. ಹಾಗಾಗಿ ಸೊ ಬಂದಿದ್ದೀವಿ, ತಲುಪಿದ್ದೀವಿ. ಇದೇ ಶೃಂಗೇರಿ ಊರು. ಮತ್ತು ಇಲ್ಲಿ ಶೃಂಗೇರಿ ಶಾರದಾಂಬ ದೇವಸ್ಥಾನ ತುಂಬಾ ಫೇಮಸ್. ಇಲ್ಲಿ ಆ್ಯಕ್ಚುಲಿ ಬಂದರೆ ಇಲ್ಲಿ ಒಂದು ಕೊಳ ಇದೆ, ಅಂದರೆ ಲೇಕ್ ಥರ ಇದೆ, ಅಲ್ಲಿ ಮೀನಿದೆ. ಸೊ ಅದು ಲೇಕ್ ಎಷ್ಟು ಪ್ಯೂರ್ ಆಗಿದೆ ಅಂತಂದರೆ ನಮ್ಗೆ ಮೀನು ಹಾಗೇ ಕಾಣಿಸುತ್ತೆ. ಮತ್ತು ಮೀನು ತುಂಬಾ ಇದೆ ಇಲ್ಲಿ. ಅದೊಂದು ನೋಡೋಕ್ಕಾಗಲಿಲ್ಲ ನಮಗೆ. ಆ್ಯಕ್ಚುಲಿ ಕತ್ಲಾಗಿದ್ದರಿಂದ ನಮಗೆ ಅದೇನು ಅಲ್ಲಿ ಹೋಗೋದಕ್ಕೆ ಆಗಲಿಲ್ಲ. ಮತ್ತು ಇದು ಕೂಡ ಅಮ್ಮ ಹೇಳ್ತಾಯಿದ್ರು ಚೇಂಜಸ್ ಆಗಿದೆ, ತುಂಬಾ ಕನ್ಸ್ಟ್ರಕ್ಷನ್ಸ್ ಬೇರೆ, ಅಂದರೆ ಇದ್ರ ಒಳಗಡೆ ಇನ್ನೊಂದು ಬೇರೆ ಗುಡಿ ಕೂಡ ಕನ್ಸ್ಟ್ರಕ್ಟ್ ಆಗಿದೆ. ಸೊ ಸ್ವಲ್ಪ ಚೇಂಜಸ್ ಆಗಿದೆ ಅಂತ ಹೇಳ್ತಾಯಿದ್ರು. ಸೊ ನೋಡಿ ಗೋಪುರ ಎಷ್ಟು ಚೆನ್ನಾಗಿದೆ, ದೇವಿ. ಹಾಗೆಯೇ ದೇವಿನೂ ಕೂಡ ಚೆನ್ನಾಗಿದೆ. ಸೊ ನೀವು ಯಾರು ಇನ್ನೂ ಇಲ್ಲಿ ವಿಸಿಟ್ ಮಾಡಿಲ್ಲ ಅಂತಂದರೆ ಬಂದು ವಿಸಿಟ್ ಮಾಡಿ. ಅಂದರೆ ನೀವು ಉಡುಪಿಗೆ ಬಂದರೆ, ಈ ಸೈಡ್ ಬಂದರೆ, ಧರ್ಮಸ್ಥಳ ಉಡುಪಿಗೆ ಬಂದರೆ, ಸೊ ಒಂದು ಸ್ಟ್ರೆಚ್ಚಲ್ಲೇ ನೀವು ಈ ಟೆಂಪಲ್ಸ್ಗಳನ್ನು ನೀವು ವಿಸಿಟ್ ಮಾಡ್ಬೋದು. ಒಂದು ಸ್ಟ್ರೆಚಲ್ಲಿ ಒಂದು ಅಟ್ಲೀಸ್ಟ್ 1 ವೀಕ್ ಅಥವಾ 15 ಡೇಸ್ವರೆಗೂ ನೀವು ಲೀವ್ ಹಾಕಿ ಬಂದರೆ ಸಾಕು. ಇಲ್ಲಿರುವಂಥ ಎಲ್ಲ ಪ್ಲೇಸಸನ್ನು ನೀವು ಚೆನ್ನಾಗಿ ನೋಡ್ಬೋದು. ಮತ್ತು ಕಟೀಲು ದುರ್ಗಾ ಪರಮೇಶ್ವರಿ ಕೂಡ ಹತ್ತಿರ ಅಂತ ಹೇಳ್ತಾಯಿದ್ರು, ಆದರೆ ನಮಗೆಲ್ಲ ಟೈಮ್ ಸಿಗಲಿಲ್ಲ ಹೋಗೋದಕ್ಕೆ. ಅದು ಕೂಡ ತುಂಬ ಫೇಮಸ್. ನೆಕ್ಸ್ಟ್ ಟೈಮ್ ನೋಡೋಣ, ಮತ್ತು ಯಾವಾಗಾದರೂ ಈ ಸೈಡ್ ಬಂದರೆ ಡೆಫಿನೆಟ್ಲಿ ನಾನು ವಿಸಿಟ್. ಈ ಟೆಂಪಲ್ ತುಂಬಾ ಚೆನ್ನಾಗಿದೆ. ವಾತಾವರಣ ತುಂಬಾ ತಂಪಾಗಿತ್ತು, ಚೆನ್ನಾಗಿತ್ತು. ಅಲ್ಲಿ ಎದುರುಗಡೆ ಏನು ಟೆಂಪಲ್ ಕಾಣ್ತಾ ಇದೆ, ಅದು ಈಶ್ವರನ್ ಟೆಂಪಲ್, ಅಂದರೆ ಲಿಂಗ ಇಟ್ಟಿದ್ದಾರೆ. ಸೊ ಇದೇ ಮೇನ್ ಟೆಂಪಲ್, ಶಾರದಾಂಬ ಟೆಂಪಲ್. ತುಂಬಾ ಬ್ಯೂಟಿಫುಲ್ ಆಗಿದೆ. ಒಳಗಡೆ ಎಲ್ಲ ನನಗೆ ವೀಡಿಯೋ ಮಾಡೋದಕ್ಕೆ ಅಲ್ಲಿರಲಿಲ್ಲ, ಹಾಗಾಗಿ ನಾನು ಯಾವುದೇ ರೀತಿ ವೀಡಿಯೋ ಮಾಡಿಲ್ಲ. ತುಂಬಾ ಚೆನ್ನಾಗಿದೆ. ನೀವು ಈ ಸೈಡ್ ಬಂದರೆ ಒಂದ್ಸಲ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಡೆಫಿನೆಟ್ಲಿ. ನಮ್ಮದು ದರ್ಶನ ಆಯಿತು, ಬೇಗ ಆಗುತ್ತೆ, ಯಾವುದೇ ರೀತಿ ರಶ್ ಇರೋದಿಲ್ಲ. ಮತ್ತು 8:30ಗೆ ಪ್ರಸಾದ ಕೂಡ ಇತ್ತು. ಪ್ರಸಾದ ತೊಗೊಂಡು
ಮಾಡಿಕೊಂಡು ಈಗ ಮುಂದೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಉಳ್ಕೊಳ್ತಾ ಇಲ್ಲ. ಸೊ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನಲ್ಲಿ ನಾವು ಉಳ್ಕೊಳ್ತಾ ಇದ್ದೀವಿ. ಸೊ ನಮ್ಮ ನೆಕ್ಸ್ಟ್ ಟೆಂಪಲ್ ಯಾವುದು, ನಮ್ಮ ನೆಕ್ಸ್ಟ್ ಊರು ಯಾವುದು ಅಂತ ನೀವು ನೋಡಬೇಕಾದ್ರೆ ನನ್ನ ನೆಕ್ಸ್ಟ್ ವ್ಲಾಗ್ ನೋಡಿ. ಮತ್ತು ಹೀಗೆ ನನ್ನ ವ್ಲಾಗ್ಸ್ನ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ನನ್ನ ಕಮೆಂಟ್ ಮೂಲಕ ಹೇಳಿ ನಮ್ಮದು ನೆಕ್ಸ್ಟ್ ಡೆಸ್ಟಿನೇಷನ್ ಯಾವುದು, ನಮ್ಮ ನೆಕ್ಸ್ಟ್ ಊರು ಯಾವುದು ಅಂತ, ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಜಸ್ಟ್ ಒಂದು ಕಮೆಂಟ್ ಹಾಕಿ. ನನಗೆ ತುಂಬ ಇಷ್ಟ ಆಗುತ್ತೆ ನಿಮ್ಮೆಲ್ಲ ಕಮೆಂಟ್ಸ್ ಎಲ್ಲ ಓದೋದಕ್ಕೆ. ಮತ್ತು ಇದೇ ರೀತಿ ವ್ಲಾಗ್ಸ್ ಹಾಕ್ತಾ ಇರ್ತೀನಿ, ಇದೇ ರೀತಿ ಇನ್ಫಾರ್ಮೇಟಿವ್ ನಿಮಗೆ ನನ್ನ ವ್ಲಾಗ್ಸಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಹೀಗೆ ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದೇವರು ನಿಮಗೆ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು.